ನಮಸ್ಕಾರ ಅಸ್ಪಿರೆಂಟ್ಸ್. ನೀವು ಗಮನಿಸಿದ್ದೀರಾ, ಭಾರತದ ಇತಿಹಾಸದಲ್ಲಿ ದೆಹಲಿಯ ಸಿಂಹಾಸನವನ್ನು ನಿರ್ಧರಿಸಿದ ಪ್ರಮುಖ ಯುದ್ಧಗಳೆಲ್ಲವೂ ಈ ಪಾಣಿಪತ್ ಎಂಬ ಮೈದಾನದಲ್ಲೇ ಯಾಕೆ ನಡೆದವು? 1761 ಜನವರಿ 14 ಅಂದು ಮಕರ ಸಂಕ್ರಾಂತಿ. ಇಡೀ ದೇಶ ಹಬ್ಬದ ಸಂಭ್ರಮದಲ್ಲಿರಬೇಕಾದಾಗ ಹರಿಯಾಣದ ಪಾಣಿಪತ್ ಮೈದಾನದಲ್ಲಿ ರಕ್ತದ ನದಿ ಹರಿಯುತ್ತಿತ್ತು. ಅದು ಕೇವಲ ಎರಡು ಸೈನ್ಯಗಳ ನಡುವಿನ ಯುದ್ಧವಾಗಿರಲಿಲ್ಲ. ಅದು ಭಾರತವನ್ನು ಮುಂದೆ ಯಾರು ಆಳಬೇಕು ಎನ್ನುವುದನ್ನು ನಿರ್ಧರಿಸಿದ ಮಹತ್ವದ ತಿರುವು. ನಾನು ನಿಮ್ಮ ಎಜುಕೇಟರ್. ಇಂದಿನ ಎಪಿಸೋಡ್ನಲ್ಲಿ ನಾವು UPSC ಮತ್ತು KS ಪರೀಕ್ಷೆಗಳ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದ ಮೂರನೇ ಪಾಣಿಪತ್ ಯುದ್ಧ, ಇದರ ಹಿನ್ನೆಲೆ ಮತ್ತು ಕಾರಣ ಪರಿಣಾಮಗಳನ್ನು ವಿಶ್ಲೇಷಿಸೋಣ. ಯುದ್ಧದ ಹಿನ್ನೆಲೆಯನ್ನು ನಾವು ನೋಡಿದ್ರೆ ಸ್ವಲ್ಪ ಇತಿಹಾಸದ ಪುಟಗಳನ್ನು ಹಿಂದೆ ತಿರುಗಿಸೋಣ. 1707ರಲ್ಲಿ ಔರಂಗಜೇಬನ ಮರಣದ ನಂತರ ಮೊಘಲ್ ಸಾಮ್ರಾಜ್ಯ ಕ್ಷೀಣಿಸಲು ಶುರುವಾಯಿತು. ಈ ಸಮಯದಲ್ಲಿ ಮರಾಠರು ಪೇಶ್ವೆಗಳ ನಾಯಕತ್ವದಲ್ಲಿ ಅಪ್ರತಿಮ ಶಕ್ತಿಯಾಗಿ ಹೊರಹೊಮ್ಮಿದರು. ಪೇಶ್ವೆ ಬಾಜಿರಾವ್ ಅವರ ಕಾಲದಲ್ಲಿ ಗುಜರಾತ್, ಮಾಳ್ವಾ ಮತ್ತು ರಜಪೂತಾನಗಳ ಮೇಲೆ ಮರಾಠರ ಬಾವುಟ ಹಾರಿತು. ಇದಾದ ನಂತರ ಬಂದವರು ಅವರ ಮಗ ಬಾಲಾಜಿ ಬಾಜಿರಾವ್ ಅಥವಾ ನಾನಾ ಸಾಹೇಬ್. ಇವರ ಕಾಲದಲ್ಲಿ ಮರಾಠರು ಪಂಜಾಬ್ವರೆಗೂ ತಮ್ಮ ಪ್ರಭಾವ ಬೀರಿದರು. ಆದರೆ ಅಲ್ಲಿಯೇ ಅವರು ಒಂದು ದೊಡ್ಡ ಶಕ್ತಿಯನ್ನು ಎದುರಿಸಬೇಕಾಯಿತು. ಅದುವೇ ಅಫ್ಘಾನಿಸ್ತಾನದ ದೊರೆ ಅಹಮದ್ ಶಾ ಅಬ್ದಾಲಿ ಅಥವಾ ದುರಾನಿ. ಇಲ್ಲಿ ನೆನಪಿಡಿ, 1739ರಲ್ಲಿ ನಾದಿರ್ ಶಾ ಭಾರತದ ಮೇಲೆ ದಾಳಿ ಮಾಡಿ ಮೊಘಲರನ್ನು ಧೂಳಿಪಟ ಮಾಡಿದ್ದ. ಅವನ ನಂತರ ಬಂದವನೇ ಈ ಅಬ್ದಾಲಿ. ಇವನು 1748ರಿಂದ 1767ರ ನಡುವೆ ಹಲವು ಬಾರಿ ಭಾರತದ ಮೇಲೆ ದಾಳಿ ಮಾಡಿದ್ದ. ಇಲ್ಲಿ ಯುದ್ಧಕ್ಕೆ ತತ್ಕ್ಷಣದ ಕಾರಣಗಳನ್ನು ನಾವು ನೋಡಬೇಕಾದ್ರೆ, ಈಗ ಒಂದು ಮುಖ್ಯ ಪಾಯಿಂಟ್ ಗಮನಿಸಿ. ಪರೀಕ್ಷೆಯಲ್ಲಿ ಕೇಳಬಹುದು, ಯುದ್ಧಕ್ಕೆ ತಕ್ಷಣದ ಕಾರಣವೇನು ಎಂದು. 1758ರಲ್ಲಿ ಮರಾಠ ನಾಯಕ ರಘುನಾಥ್ ರಾವ್ ದೆಹಲಿಯಿಂದ ಅಬ್ದಾಲಿಯ ಪ್ರತಿನಿಧಿ ನಜೀಬ್ ಉದ್ ದೌಲಾನನ್ನು ಹೊರಹಾಕಿದ್ದ. ಅಬ್ದಾಲಿಯ ಮಗ ತೈಮೂರ್ ಶಾನನ್ನು ಪಂಜಾಬ್ನಿಂದ ಓಡಿಸಿಬಿಟ್ಟರು. ಇದು ಅಬ್ದಾಲಿಯ ಅಹಂಗೆ ಬಿದ್ದ ಪೆಟ್ಟು. ತನ್ನ ಮಗನನ್ನು ಓಡಿಸಿದ ಸೇಡು ತೀರಿಸಿಕೊಳ್ಳಲು ಅಬ್ದಾಲಿ ಬೃಹತ್ ಸೈನ್ಯದೊಂದಿಗೆ ಭಾರತಕ್ಕೆ ಬಂದ. ಇನ್ನೊಂದು ಕಡೆ ಭಾರತದ ಕೆಲವು ಮುಸ್ಲಿಂ ನಾಯಕರು, ಮುಖ್ಯವಾಗಿ ರೋಹಿಲ್ಲಾ ಮತ್ತು ಅವಧ್ನ ನವಾಬ್ ಸುಜಾ ಉದ್ ದೌಲ, ಮರಾಠರ ಬೆಳವಣಿಗೆಯನ್ನು ಕಂಡು ಹೆದರಿದರು. ಇವರೆಲ್ಲರೂ ಸೇರಿ ಅಬ್ದಾಲಿಗೆ ಸಾಥ್ ನೀಡಿದರು. ಆದರೆ ಮರಾಠರು ಮಾತ್ರ ಈ ನಿರ್ಣಾಯಕ ಯುದ್ಧದಲ್ಲಿ ಏಕಾಂಗಿಯಾದರು. ಇನ್ನು ಯುದ್ಧದ ಹಾದಿಯನ್ನು ನೋಡಬೇಕಾದ್ರೆ ಈಗ ರಣರಂಗಕ್ಕೆ ಬರೋಣ. ಮರಾಠ ಸೈನ್ಯದ ನೇತೃತ್ವವನ್ನು ಸದಾಶಿವ್ ರಾವ್ ಬಾವು ಅವರು ವಹಿಸಿದರು. ಮರಾಠರ ಬಳಿ ಅತ್ಯುತ್ತಮ ಫಿರಂಗಿ ದಳವಿತ್ತು, ಆದರೆ ಅದರ ನೇತೃತ್ವವನ್ನು ಇಬ್ರಾಹಿಂ ಖಾನ್ ದಾರ್ಗಿ ವಹಿಸಿದ್ದ. ಆದರೆ ಇಲ್ಲಿ ಮರಾಠರಿಗೆ ಕೆಲವು ಹಿನ್ನಡೆಗಳಾದವು. ದೂರದ ಸೈನ್ಯ. ಮರಾಠರು ತಮ್ಮ ಕೇಂದ್ರ ಸ್ಥಾನವಾದ ಪುಣೆಯಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿದ್ದರು. ಅವರಿಗೆ ಆಹಾರ ಮತ್ತು ಸಾಮಗ್ರಿಗಳ ಸರಬರಾಜು ಕಡಿತಗೊಂಡಿತ್ತು. ಎರಡನೆಯದು ಹವಾಮಾನ. ಅಫ್ಘಾನಿಸ್ತಾನದ ಸೈನಿಕರಿಗೆ ಉತ್ತರ ಭಾರತದ ಚಳಿ ಅಭ್ಯಾಸವಿತ್ತು, ಆದರೆ ದಕ್ಷಿಣದ ಮರಾಠರಿಗೆ ಅದು ಸವಾಲಾಗಿ ಪರಿಣಮಿಸಿತು. ಮೂರನೆಯದಾಗಿ ತಂತ್ರಜ್ಞಾನ. ಮರಾಠರ ಫಿರಂಗಿಗಳು ಭಾರವಾಗಿದ್ದವು, ಆದರೆ ಅಬ್ದಾಲಿಯ ಬಳಿ ಒಂಟೆಗಳ ಮೇಲೆ ಹೊತ್ತೊಯ್ದುಕೊಂಡಬಲ್ಲ ಹಗುರವಾದ ಮತ್ತು ವೇಗವಾಗಿ ದಾಳಿ ಮಾಡುವ ಜಂಬೂರಕ ಫಿರಂಗಿಗಳಿದ್ದವು. ಯುದ್ಧದ ಫಲಿತಾಂಶ ಮತ್ತು ಪ್ರಾಮುಖ್ಯತೆಯನ್ನು ನಾವು ಇಲ್ಲಿ ನೋಡಿದ್ರೆ, ಜನವರಿ 14, 1761ರಂದು ನಡೆದ ಈ ಮಹಾಸಂಗ್ರಾಮದಲ್ಲಿ ಮರಾಠರು ಧೀರವಾಗಿ ಹೋರಾಡಿದರೂ ಅಂತಿಮವಾಗಿ ಸೋಲಪ್ಪಲೇಬೇಕಾಯಿತು. ಸುಮಾರು 60ರಿಂದ 70 ಸಾವಿರ ಸೈನಿಕರು ಮರಣ ಹೊಂದಿದರು ಎನ್ನಲಾಗುತ್ತದೆ. ಈ ಯುದ್ಧದ ಪರಿಣಾಮಗಳೇನಾದವು ಅಂತಂತಂದ್ರೆ, ಇದು ನಿಮ್ಮ ಮೈನ್ಸ್ ಪರೀಕ್ಷೆಗಳಿಗೆ ಬಹಳನೇ ಮುಖ್ಯ. ಮರಾಠರ ಹಿನ್ನಡೆ. ಮರಾಠರ ಉತ್ತರ ಭಾರತದ ಕನಸು ತಾತ್ಕಾಲಿಕವಾಗಿ ಭಗ್ನಗೊಂಡಿತ್ತು. ಪೇಶ್ವೆ ಬಾಲಾಜಿ ಬಾಜಿರಾವ್ ಈ ಆಘಾತದಿಂದಲೇ ಮರಣ ಹೊಂದಿದರು. ಎರಡನೆಯದು ಬ್ರಿಟಿಷರ ಉದಯ. ಇದು ಅತ್ಯಂತ ವಿಶ್ಲೇಷಣಾತ್ಮಕ ಅಂಶ. ಇತಿಹಾಸಕಾರರು ಹೇಳುವಂತೆ
ಪಾಣಿಪತ್ ಯುದ್ಧವು ಭಾರತವನ್ನು ಯಾರು ಆಳಬೇಕು ಎಂಬ ನಿರ್ಧರಿಸಲಿಲ್ಲ, ಬದಲಾಗಿ ಯಾರು ಆಳಬಾರದು ಎಂದು ನಿರ್ಧರಿಸಿತು. ಮರಾಠರು ದುರ್ಬಲರಾದದ್ದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ವರದಾನವಾಯಿತು. ಮೂರನೆಯದಾಗಿ, ಪ್ರಾದೇಶಿಕ ಶಕ್ತಿಗಳ ಏರಿಕೆ. ಮರಾಠರ ಪ್ರಭಾವ ಕುಗ್ಗಿದಾಗ ಸಿಖ್ಖರು, ಜಾಟರು ಮತ್ತು ರಜಪೂತರು ತಮ್ಮ ಪ್ರಭಾವವನ್ನು ಹೆಚ್ಚಿಸಿಕೊಂಡ್ರು. ಇನ್ನು ಪರೀಕ್ಷಾ ದೃಷ್ಟಿಕೋನದಿಂದ ನಾವು ನೋಡ್ಬೇಕಂತಂದ್ರೆ, ಈಗ ಒಂದು UPSC 2010ರಲ್ಲಿ ಕೇಳಲಾದ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಏನಿತ್ತಪ್ಪ ಅಂದ್ರೆ, ಅಹಮದ್ ಶಾ ಅಬ್ದಾಲಿ ಭಾರತದ ಮೇಲೆ ದಾಳಿ ಮಾಡಿ ಪಾಣಿಪತ್ ಯುದ್ಧ ಮಾಡಲು ತಕ್ಷಣದ ಕಾರಣವೇನು? ಆಪ್ಷನ್ಗಳು ನೋಡಿ. ಮರಾಠರು ತನ್ನ ವೈಸರಾಯ ತೈಮೂರ್ ಶಾನನ್ನು ಲಾಹೋರ್ನಿಂದ ಓಡಿಸಿದ್ದಕ್ಕೆ ಸೇಡು ತೀರಿಸಿಕೊಳ್ಳಲು, ಇದು 1A ಆಪ್ಷನ್ ಆದರೆ. ಆಪ್ಷನ್ ಬಿ, ಪಂಜಾಬ್ ಗವರ್ನರ್ ಅದೀನಾ ಬೇಗ್ ಆಹ್ವಾನ ನೀಡಿದ್ದಕ್ಕೆ. ಸಿ, ಮೊಘಲರು ಬಾಕಿ ಹಣ ನೀಡದಿದ್ದಕ್ಕೆ. ಡಿ, ಪಂಜಾಬ್ನ ಫಲವತ್ತಾದ ಭೂಮಿಯನ್ನು ವಶಪಡಿಸಿಕೊಳ್ಳಲು. ಇಲ್ಲಿ ಸರಿಯಾದ ಉತ್ತರ ಎ ಆಗುತ್ತೆ ನೋಡಿ. ಯಾಕಂದ್ರೆ ಮರಾಠರು ತನ್ನ ವೈಸರಾಯ ತೈಮೂರ್ ಶಾನನ್ನು ಲಾಹೋರ್ನಿಂದ ಓಡಿಸಿದ್ದಕ್ಕೆ ಸೇಡು ತೀರಿಸಿಕೊಳ್ಳಕ್ಕೆ ಇಲ್ಲಿ ಬಂದು ಯುದ್ಧ ಮಾಡ್ತಾನೆ. ಯುದ್ಧ ಮಾಡಿ ಮತ್ತೆ ಮರಳಿ ಹೋಗ್ತಾನೆ. ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಸಾಮ್ರಾಜ್ಯ ಸ್ಥಾಪನೆಯನ್ನ ಮಾಡಲ್ಲ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಇಲ್ಲಿ ನೆನಪಿನ ಟ್ರಿಕ್ಸ್ ಮತ್ತು ರೈಟಿಂಗ್ ಟಿಪ್ಸ್ ನೋಡ್ಬೇಕಾದ್ರೆ, ನೆನಪಿಟ್ಟುಕೊಳ್ಳಲು ಒಂದು ಸಿಂಪಲ್ ಟ್ರಿಕ್ಸ್ ನಾನು ಇಲ್ಲಿ ಹೇಳ್ಕೊಡ್ತೀನಿ. ABS ಅಂತ ನೆನ್ಪಿಟ್ಕೊಳ್ಳಿ. ಎ ಅಂದ್ರೆ ಅಹಮದ್ ಶಾ ಅಬ್ದಾಲಿ, ಅಫ್ಘಾನಿಸ್ತಾನ್. ಬಾವು, ಸದಾಶಿವರಾವ್ ಬಾವು ಅವರು ಇದಾರಲ್ಲ, ಮರಾಠರು. ಮತ್ತೆ ಸುಜಾ ಉದ್ದೌಲ್, ಅವಧ್ ನವಾಬ ಅಬ್ದಾಲಿ ಪರ. ಮೇನ್ಸ್ ಆನ್ಸರ್ ರೈಟಿಂಗ್ ಟಿಪ್ ನಾವಿಲ್ಲಿ ನಿಮ್ಗೆ ಕೊಡ್ಬೇಕಂತಂದ್ರೆ, ಪಾಣಿಪತ್ ಯುದ್ಧದ ಬಗ್ಗೆ ಪ್ರಶ್ನೆ ಬಂದಾಗ ಕೇವಲ ಯುದ್ಧದ ವಿವರ ಬರೆಯಬೇಡಿ, ಅದರ ಜಿಯೋಪೊಲಿಟಿಕಲ್ ಇಂಪ್ಯಾಕ್ಟ್ ಅಥವಾ ಬ್ರಿಟಿಷರ ಏಳಿಗೆಗೆ ಅದು ಹೇಗೆ ದಾರಿ ಮಾಡಿಕೊಟ್ಟಿತ್ತು ಎಂಬ ವಿಶ್ಲೇಷಣಾತ್ಮಕ ಅಂಶವನ್ನು ಸೇರಿಸಿದರೆ ನಿಮಗೆ ಹೆಚ್ಚಿನ ಅಂಕ ಸಿಗುವ ಸಾಧ್ಯತೆ ಇರ್ತದೆ. ಇನ್ನು ಕೊನೆಯದಾಗಿ ಉಪಸಂಹಾರ. ಒಟ್ಟಾರೆಯಾಗಿ ಹೇಳುವುದಾದರೆ, ಪಾಣಿಪತ್ 3ನೇ ಯುದ್ಧವು ಭಾರತೀಯ ಇತಿಹಾಸದ ಒಂದು ದುರಂತಮಯ ಅಧ್ಯಯನವಾಗಿದ್ದರೂ ಅದು ಮುಂದಿನ 200 ವರ್ಷಗಳ ಕಾಲ ಭಾರತದ ಭವಿಷ್ಯವನ್ನು ಬರೆಯಿತು. ಸ್ನೇಹಿತರೆ, ಓದುವುದು ಕೇವಲ ಮಾಹಿತಿಗಾಗಿ ಅಲ್ಲ, ಆ ಘಟನೆಗಳ ಹಿಂದಿನ ಯಾಕೆ ಮತ್ತು ಹೇಗೆ ಎಂಬ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ನಿಮ್ಮ ತಯಾರಿ ಹೀಗೆಯೇ ಮುಂದುವರಿಯಲಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಪ್ರಮುಖ ವಿಷಯದೊಂದಿಗೆ ಭೇಟಿಯಾಗೋಣ. ಈ ಪಾಡ್ಕಾಸ್ಟ್ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಓದಿ ಮುಂದುವರಿಸಲಿ. ಆಲ್ ದಿ ಬೆಸ್ಟ್.